ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಗತಿ ಶಾಲಾ ಮಕ್ಕಳಿಗೆ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಈ ವೇಳೆ ಮಾತನಾಡಿ, ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಟ್ರಸ್ಟ್ನ ಸೇವೆ ತಾಲೂಕು ಸೇರಿದಂತೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾಗರಾಜ್ ಅವರು ಮಾತನಾಡಿ, ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ, ಯಾಕಂದ್ರೆ ಅವುಗಳು ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡುವ ಜೀವನದ ಪಾಠಗಳನ್ನು ಕಲಿಸುತ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ತರಬೇತಿ ಪಡೆದವರಾಗಿರುತ್ತಾರೆ ಮತ್ತು ಅನೇಕ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಲು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಬಡಗವಾರಹಳ್ಳಿ ಶಬರಿ, ಉಮಾಪತಿ ಮಂಜುನಾಥ್, ಮುಕ್ತೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟರತ್ನಮ್ಮ, ಕೃಷ್ಣಪ್ಪ, ವೆಂಕಟರಮಣಪ್ಪ, ಗಜೇಂದ್ರ, ಶಾಲೆಯ ಮುಖ್ಯ ಶಿಕ್ಷಕರಾದ ಎಸಿ ನಾರಾಯಣಸ್ವಾಮಿ ಹಾಗೂ ಬೋಧಕ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಈ ಕಡೆ ನೋಡಪ್ಪ, ಬಂದ್ಬಿಡ ನೋಡಿ, ಈ ಕಡೆ ನೀವು ಬನ್ನಿ. ಆನಂದ್ ಸರ್ ನನ್ನೇ ನೋಡ್ತಾ ಇದ್ದಾರೆ. ಹಾಗೆ ಇರಿ ಸರ್, ಒಂದು ನಿಮಿಷ ಹಾಗೆ ಇರಿ ಸರ್. ನಾನು ನೋಡಿದಾಗ 2-3 ಶಾಲೆಗಳಲ್ಲಿ ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿದ್ದಾರೆ. ಈ ಒಂದು ಪುಸ್ತಕಗಳು ಇಲ್ಲಿ ಬರಬೇಕಾದ್ರೆ ಅವರು ದುಡ್ಡು ಕೊಟ್ಟು ತಂದಿರುವಂಥದ್ದು. ಅವರು ಯಾವುದೇ ಸರ್ಕಾರಿ ಸೇವೆಯಲ್ಲಿಲ್ಲ, ಯಾವುದೇ ವ್ಯವಸಾಯ ಮಾಡ್ತಿಲ್ಲ, ಶ್ರೀಮಂತರಲ್ಲ. ಆದರೂ ಸಹ ಅವರು ಕ್ಷೌರಿಕ ಕೆಲಸವನ್ನು ಮಾಡುವಂಥವರು. ನಿಮ್ಮ ಪಕ್ಕದಲ್ಲಿ ಬಡಗುವಾರಹಳ್ಳಿ ಅವರು ತಮ್ಮ ಶ್ರಮದ ಬೆವರಿನ ಹಣದಲ್ಲಿ ಈ ಒಂದು ಪುಸ್ತಕಗಳನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಕೊಡೋದಕ್ಕೆ. ಅವರು ಇದೇ ಶಾಲೆಯ ವಿದ್ಯಾರ್ಥಿನೂ ಹೌದು. ಹಾಗಾಗಿ ಅವರು ನಾನು ಓದಿರೋ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಲೇಖನ ಸಾಮಗ್ರಿಗಳನ್ನು ವಿತರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಬಡತ ಕುಟುಂಬಗಳಿಂದ ಬಂದಿರುವಂಥ ಮಕ್ಕಳು ಸರಿಯಾದ ಪೆನ್ನು ಪುಸ್ತಕ ಇಂಥದ್ದು ಸಕಾಲಕ್ಕೆ ಅವ್ರಿಗೆ ಸಿಗೋದಿಲ್ಲ. ನಾನು ಬಡತನದಲ್ಲಿ ಬಂದಿರೋವಂಥದ್ದು, ನನ್ನ ಹಾಗೆ ಆ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರು ಈಗ ನಿಮಗೆ ಕೊಡುವಂಥ ಈ ಪುಸ್ತಕ ಲೇಖನಿ ಸಾಮಗ್ರಿ ಇದೆಷ್ಟಾದರೂ ಆಗಿರಲಿ, ಇದರ ಮೌಲಿಕ ಬೆಲೆ ತುಂಬ ಮಹತ್ವದ್ದು. ಹಾಗಾಗಿ ಇದರ ಸದುಪಯೋಗವನ್ನು ತಾವೆಲ್ಲ ಪಡಿಸ್ಕೋಬೇಕು ಅಂತ ಹೇಳ್ತಾ, ಅವರು ಶಬರೀಶ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಕರೋನಾ ಸಂದರ್ಭದಲ್ಲಿ ಅವರು ಬೆಳಗ್ಗೆ ಮನೆ ಬಿಟ್ಟು ಮಾಸ್ಕ್ ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಕೈಗೆ ಗ್ಲೌಸ್ಗಳು ಹಾಕ್ಕೊಂಡು, ಕೈಚೀಲ ಹಾಕ್ಕೊಂಡು ಅವರು ಸುಮಾರು ದೂರ ಹೋಗಿ ಅವರು ಅನಾಥಾಶ್ರಮಗಳು, ಬಸ್ ಸ್ಟ್ಯಾಂಡ್ಗಳು ಮತ್ತು ಆದಿ ಬೀದಿಗಳಲ್ಲಿರುವಂಥ ಅನಾಥರು, ಸುಮಾರು ಅನಾಥಾಶ್ರಮಗಳು
ಅನ್ನದಾನ ಮತ್ತೊಂದು ಸುಮಾರು ಉಚಿತ ಸೇವೆಗಳನ್ನು ಸುಮಾರು ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಾವು ಎಷ್ಟೋ ರೀತಿಯಲ್ಲಿ ದುಡಿಮೆ ಮಾಡಿ ನಾವು ಆಸ್ತಿ ಅಂತಸ್ತು ಮಾಡಬೇಕು, ಒಳ್ಳೆ ಬಂಗ್ಲಾ ಕಟ್ಕೋಬೇಕು, ಒಳ್ಳೆ ಆಸ್ತಿ ತಗೋಬೇಕು, ಒಳ್ಳೆ ಲ್ಯಾಂಡ್ ಅದು ಮಾಡಬೇಕು ಇದು ಮಾಡಬೇಕು, ಒಳ್ಳೆ ಕಾರ್ ತಗೋಬೇಕು ಅಂತ ಆಸೆಗಳಿರ್ತವೆ. ಆದರೆ ಕೆಲವ್ರಿಗೆ ಮಾತ್ರನೇ ಜನಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬರೋದು ಕೆಲವ್ರಿಗೆ ಮಾತ್ರನೇ. ಆ ಮನೋಭಾವನೆ ನಮ್ಮ ಶಬರೀಶ್ ಅವ್ರಿಗೆ ಬಂದಿದೆ. ಆದರೂ ಅವರು ದೊಡ್ಡ ಸಾಹುಕಾರರಲ್ಲ, ದೊಡ್ಡ ಲ್ಯಾಂಡ್ ಇರೋರಲ್ಲ, ದೊಡ್ಡ ಆಸ್ತಿ ಅಂತಸ್ತೇನು ಇರೋರಲ್ಲ, ನಾರ್ಮಲ್ಲಾಗಿ ಜೀವನ ಮಾಡ್ತಾ ಇರೋವಂಥವ್ರು. ಇವತ್ತು ಒಂದು ಹಿನ್ನೆಲೆ ತಿಳ್ಕೊಂಡು ಇವತ್ತು ಅದೇ ರೀತಿ ನಮ್ಮ ಬಡ ಮಕ್ಕಳಿಗೂ ಒಂದು ಸೇವೆ ಮಾಡಬೇಕು, ಬಡ ಜನರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಣ್ಣ ಒಂದು ಕೆಲಸ ಮಾಡಿಕೊಂಡು ಕುಟುಂಬದಿಂದ ಹುಟ್ಟಿ ಇವತ್ತು ಒಂದು ಬಡ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ಐಶ್ವರ್ಯ ಸಕಲ ಎಲ್ಲ ಬರಲಿ ಅವ್ರ ಕುಟುಂಬರಿಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಂಧುಗಳೇ, ನಾಗದಾಸ್ ಸರ್ ಅವರು ಅವಾಗ ವಿವರಣೆ ಕೊಟ್ಟರೆ ಎಲ್ರಿಗೂ ಮಕ್ಕಳು ಯಾವ ಥರ ಬೆಳಿಬೇಕು, ಯಾವ ಥರ ಉಳಿಬೇಕು ಅಂತ. ನಿಜವಾಗ್ಲೂ ಇವತ್ತು ಸಮಾಜ ನಮಗೇನು ಕೊಡುತ್ತಂತಲ್ಲ ಮುಖ್ಯ, ಸಮಾಜಕ್ಕೆ ನಾವೇನು ಕೊಡ್ತೀವಿ ಅನ್ನೋದ್ರ ಮುಖ್ಯ ಆಗುತ್ತೆ. ಬಂಧುಗಳಲ್ಲಿ ಇವಾಗ ವಿದ್ಯಾರ್ಥಿಗಳ ಕಡೆ ಸುಮಾರು ವಿವರಣೆ ಕೊಟ್ಟರು, ನಿಮ್ಗೆ ಎಷ್ಟು ಅರ್ಥ ಆಗಿದೆ ಗೊತ್ತಿಲ್ಲ. ಇವತ್ತು ಗಾಂಧೀಜಿ ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಸುಮಾರು ಮಹನೀಯರು ಇದು ಗೌರ್ಮೆಂಟ್ ಶಾಲೆಗಳಲ್ಲಿ ಓದೇ ಇವತ್ತು ಆ ಲೆವೆಲಲ್ಲಿ ಬೆಳೆದಿರೋದು ವಿಶ್ವಜ್ಞಾನಿಗಳಾಗಿದ್ದಾರೆ. ದಯವಿಟ್ಟು ತಾವು ಒಂದು ಗುರಿ ನಿಕ್ಕೋಬೇಕು. ಏನು ಮುಂದೆ ದಾರಿ ಏನು, ಒಂದು IAS ಆಗಬೇಕಾ, ಒಂದು ಇಂಜಿನಿಯರ್ ಆಗಬೇಕಾ, ಒಂದು ಲಾಯರ್ ಆಗಬೇಕಾ, ಒಂದು ಜಡ್ಜ್ ಆಗಬೇಕಾ, ಒಂದು DC ಆಗಬೇಕಾ, ಒಂದು ಕಲೆಕ್ಟರ್ ಆಗಬೇಕಾ ಅನ್ನೋದು ಗುರಿಯನ್ನು ಇವಾಗಿಂದ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ 100% 90% ಅದನ್ನು ನೀವು ಡೆವಲಪ್ ಆಗ್ತೀರಾ. ಅದನ್ನು ಗಮನದಲ್ಲಿಟ್ಕೋಬೇಕು. ಕಷ್ಟಗಳು ಮನೆಗಳಲ್ಲಿ ಎಲ್ಲ ಇರುತ್ತೆ, ಫಸ್ಟ್ ಓದೋದ್ರಲ್ಲಿ ಫಸ್ಟು ಜ್ಞಾನ ಕೊಡಬೇಕು ಅಂತ ಹೇಳ್ದ ಈ ಮಾತುಗಳು ಹೇಳೋಕ್ಕೆ ಅವಕಾಶ